ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8 ಡಿಸೆಂಬರ್ 2025. मुरली महावाक्यಗಳು मीठे बच्चे। जब तक जीना है बाबा को याद करना है, याद से ही आयु बढ़ेगी, पढ़ाई का तंत ही है याद। ಮಧುರ ಮಕ್ಕಳೇ, ಎಲ್ಲಿವರೆಗೆ ಬದುಕಿರುತ್ತೀರಿ ಅಲ್ಲಿವರೆಗೆ ತಂದೆ ನೆನಪು ಮಾಡುತ್ತಿರಬೇಕು. ನೆನಪಿನಿಂದಲೇ ಆಯುಷ್ಯ ವೃದ್ಧಿಯಾಗ್ತದೆ ಮತ್ತು ಈ ವಿದ್ಯೆಯ ಸಾರ್, ಈ ವಿದ್ಯೆಯ ಮೂಲ ಆಧಾರನೇ ಬಾಬಾ ನೆನಪು ಮಾಡೋದಾಗಿದೆ. ಬಾಬಾ ಇವತ್ತು ವಿಶೇಷ ಮುರಳಿಯ ರಹಸ್ಯವನ್ನ ವಿಶಿಷ್ಟ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಕ್ಕಳೇ, ಎಲ್ಲಿವರೆಗೆ ಬದುಕಿರುತ್ತೀರಿ ಅಂತ. ಬದುಕುವುದು ಅಂದ್ರೆ ಎಲ್ಲಿವರೆಗೆ ನೀನು ಸೋಲ್ ಕಾನ್ಶಿಯಸ್ ಅಲ್ಲಿ ಇರ್ತಿ, ಅರ್ಥಾತ್ ಅಲ್ಲಿವರೆಗೆ ಬಾಬಾ ನೆನಪು ಅವಶ್ಯ ಮಾಡ್ತೀಯಾ ಅಂತ. ಎಲ್ಲಿವರೆಗೆ ನಾ ಆತ್ಮ ಈ ಶರೀರದಲ್ಲಿ ಇದ್ದೀನಿ ಅಲ್ಲಿವರೆಗೆ ನೆನಪನ್ನೋದಿದೆ. ಇಲ್ಲ ಅಂತಂದ್ರ ಜೀವನ್ ಇದೆ, ಅದಕ್ಕಾಗಿನೇ ಸಾಕಾರ ಜಗತ್ತಿನಲ್ಲಿ ಪರಮಾತ್ಮನ ನೆನಪನ್ನ ಎಕ್ಸ್ಪೀರಿಯನ್ಸ್ ಮಾಡುವ, ಭಗವಂತನ ಸಂಘದ ಅನುಭವ ಮಾಡುವಂಥದ್ದು ನಂಗೆ ಸಿಕ್ಕಿದೆ. ಇಲ್ಲ ಅಂದ್ರ ಪರಂಧಾಮದಲ್ಲಿ ನಾನು ನನ್ನಷ್ಟಕ್ಕೆ ನನ್ನ ಒಂದು ಆತ್ಮ ಸ್ವರೂಪ ಅನಾದಿ ಸ್ಥಿತಿಯಲ್ಲಿರ್ತೀನಿ, ಬಾಬಾನ್ ತನ್ನ ಸ್ಥಿತಿಯಲ್ಲಿರ್ತಾರೆ. ನಮ್ಮಿಬ್ಬರ ಮಧ್ಯದಲ್ಲಿ ಆ ಒಂದು ಫೀಲಿಂಗ್ಸ್ ಅಲ್ಲಿರೋದಿಲ್ಲ. ಏನೇ ಈ ಶುದ್ಧ ಫೀಲಿಂಗ್ಸ್ ಇದೆ, ಪರಮಾತ್ಮನ ಸಂತಾನ ಅನ್ನೋದು ಅದು ಕೇವಲ ಈ ಜೀವನ್ ಇದೆ, ಈ ಬದುಕಿದೆ, ಈ ಇರುವರೆಗೆ ಇದೆ. ಅದಕ್ಕಾಗಿ ಆ ಒಂದು ಅಂದ್ರೆ ಯಾವುದು ನನ್ನ ಹತ್ರ ಇಲ್ಲ, ಯಾವುದು ನನ್ನ ಹತ್ರ ಇಲ್ಲ ಅಂದ್ರೆ ಪರಂಧಾಮದಲ್ಲಿ ನನ್ನ ಹತ್ರ ಸೈಲೆನ್ಸ್ ಇದೆ, ನನ್ನ ಹತ್ರ ಆನಂದ ಇದೆ. ಆದ್ರೆ ಅದನ್ನ ಅನುಭವ ಹೆಂಗ್ ಮಾಡೋದು? ಅದಕ್ಕಾಗಿ ಈ ಸಾಕಾರ ಜಗತ್ತಿನಲ್ಲಿ ಅದರ ಅಪೋಸಿಟ್ ಆಗಿರುವಂಥದ್ದು ನನ್ನ ಹತ್ರ ಇಲ್ಲ. ಅಶಾಂತಿ ಇಲ್ಲ, ದುಃಖ ಇಲ್ಲ. ಆ ದುಃಖ ಅಂದ್ರೆ ಏನನ್ನು ತಿಳಿದಾಗ್ಲೇನೆ ಈ ಸಾಕಾರ ಜಗತ್ತಿನಲ್ಲಿ ಆಕ್ಚುಲ್ ಸುಖ ನನಗೆ ಅನುಭವ ಆಗ್ತದ. ಈ ಸಾಕಾರ ಜಗತ್ತಿನಲ್ಲಿ ನನ್ನವರು ಯಾರಲ್ಲ ಅಂತ ಅನುಭವ ಮಾಡುವುದೇ ಇದೇ ಜೀವನದಲ್ಲಿ, ಇದೇ ಬದುಕಿನಲ್ಲಿ. ಅದಕ್ಕೆ ಎಲ್ಲಿವರೆಗೆ ಬದುಕಿರುತ್ತೀರಿ ಅಲ್ಲಿವರೆಗೆ ಬಾಬಾ ನೆನಪು ಅವಶ್ಯ ಮಾಡ್ರಿ. ಇದರಿಂದ ಆಯುಷ್ಯ ವೃದ್ಧಿ ಆಗ್ತದ ಮತ್ತು ಈ ವಿದ್ಯೆಯ ಮೂಲ ಸಾರನೇ ಬಾಬಾ ನೆನಪು ಮಾಡೋದು. ಅಂದ್ರೆ ಮೂಲ ಬಿಂದು ಸ್ಥಿತಿಗೆ ಹೋಗೋ ಸಲುವಾಗಿ ಎಷ್ಟು ವಿಸ್ತಾರದ ವಿದ್ಯೆಯನ್ನ ಬಾಬಾ ನಮ್ಗೆ ಕೊಡ್ತಿದ್ದಾರೆ. ಅಂದಮೇಲೆ ಈ ವಿದ್ಯೆ ಓದೋ ಉದ್ದೇಶನೇ ಏನು? ಬಾಬಾರ ನೆನಪು ಮಾಡೋದು. ಪ್ರಶ್ನೆ, ತುಮ್ ಬಚ್ಚೋಂ ಕಾ ಅತೀಂದ್ರಿಯ ಸುಖ ಗಾಯ ಹುವಾ ಹೈ ಕ್ಯೂ? ತಾವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನ ಇದೆ ಯಾಕೆ ಅಂದ್ರೆ, ಅತೀಂದ್ರಿಯ ಸುಖ ಯಾರಿಗೆ ಒಲ್ದಿದೆ, ಯಾರಿಗೆ ಪ್ರಾಪ್ತ ಆಗಿದೆ ಅಂತಂದ್ರೆ ಅದು ಸಂಗಮಯುಗಿ ಗೋಪಿ ವಲ್ಲಭನ ಗೋಪಿಯರಿಗೆ ಅಥವಾ ಬ್ರಾಹ್ಮಣ ಮಕ್ಕಳಿಗೆ ಅಂತ ಗಾಯನ ಇದೆ ಅಂತಂದ್ಮೇಲೆ ಯಾಕೆ ಅಂಥದ್ದೇನಿದೆ ಅಂತಾರೆ ಬಾಬಾ. ಕ್ಯೂಂಕಿ ತುಮ್ ಸದಾ ಹಿ ಬಾಬಾ ಕಿ ಯಾದ್ ಮೇ ಖುಷಿಯಾ ಮನಾತೆ ಹೋ. ಯಾಕೆ ಅಂದ್ರೆ ನೀವು ಸದಾ ಬಾಬಾರ ನೆನಪಿನಲ್ಲಿ ಖುಷಿಯ ಸೆಲೆಬ್ರೇಷನ್ ಮಾಡ್ತೀರಿ ಅಂತ. ಸದಾ ಖುಷಿ. ಯಾಕಂದ್ರೆ ಸದಾ ಖುಷಿ ಅದ್ರ ಸಲುವಾಗಿ ಅಂತಂದ್ರೆ ಯಾರು ಸಿಕ್ಕಾರ ಅಂತ. ಈ ನಾಟಕದಲ್ಲಿ ಯಾರ ಜೊತೆಗೆ ನಮ್ದು ಪಾರ್ಟ್ ಅಭಿನಯ ಆಗ್ತಾ ಇದೆ. ಎಂತಹ ನಾಟಕದ, ಈ ವಿಶ್ವ ನಾಟಕದ ಮೇನ್ ಹೀರೋ, ಸುಪ್ರೀಂ ಹೀರೋ, ಆ ಸುಪ್ರೀಂ ಹೀರೋನ್ ಜೊತೆಗೆ ಆಕ್ಟಿಂಗ್ ಮಾಡುವಂತ ಪಾತ್ರ ನನಗೆ ಸಿಕ್ಕಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಆನಂದ, ಖುಷಿ, ಪ್ರತಿ ಕ್ಷಣದ ಖುಷಿ ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವಿ ತುಮ್ಹಾರಿ ಸದಾ ಹಿ ಕ್ರಿಸ್ಮಸ್ ಹೇ. ಕ್ರಿಸ್ಮಸ್ ನಿಮ್ದು ಸದಾ ಇದೆ ಅಂತಾರೆ ಬಾಬಾ. ಅರ್ಥಾತ್ ಇಷ್ಟು ಖುಷಿ ಅನ್ನಿಸ್ತದ ಈ ವಿಷಯ ತಿಳಿದು. ಕ್ರಿಸ್ಮಸ್ ಡೇ ಏನಿರ್ತದ ಅವತ್ತು ಬಹಳ ಬಹಳ ಖುಷಿ ಅನುಭವ ಮಾಡೋದಕ್ಕಾಗಿ, ಖುಷಿಯನ್ನ ಕೊಡೋ ಸಲುವಾಗಿ ಬಹಳಷ್ಟು ಡೆಕೋರೇಟ್ ಮಾಡ್ತಾರ, ಬಹಳ ಗಿಫ್ಟ್ ಕೊಡ್ತಾರ, ಬಹಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರ. ಪೂರ್ವ ತಯಾರಿಯನ್ನ ಬಹಳ ದಿನಗಳಿಂದ ಮಾಡ್ಕೊಂಡಿರ್ತಾರ ಒಂದು ದಿನದ ಕ್ರಿಸ್ಮಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ದು ಪ್ರತಿ ದಿನ ಕ್ರಿಸ್ಮಸ್ ಡೇ ಆಗಿದೆ. ತುಮೇ ಭಗವಾನ್ ಪಡಾತೆ ಹೇ ಔರ್ ಇಸ್ಮೇ ಬಡಿ ಖುಷಿ ಔರ್ ಕ್ಯಾ ಹೋಗಿ. ಭಗವಂತ ಓದಿಸ್ತಾರ. ಏನ್ ಓದಿಸ್ತಾರ? ಸತ್ಯ ಜ್ಞಾನವನ್ನ ಓದಿಸ್ತಾರ, ಕೊಡ್ತಾ ಇದ್ದಾರಂದ್ಮೇಲೆ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ. ರೋಜ್ ಕಿ ಖುಷಿ ಹೇ. ಇದು ಖುಷಿನೂ ಕೂಡ ಪ್ರತಿದಿನ ಕೊಡ್ತಾರೆ. ಪ್ರತಿದಿನ ಹೈ ವೈಬ್ರೇಷನ್ ನಿಂದ
ನಮ್ಮನ್ನ ಚಾರ್ಜ್ ಮಾಡ್ತಾರ, ಪವರನ್ನು ತುಂಬುತ್ತಾ ಇದ್ದಾರೆ, ನಮಗೆ ನಮ್ಮ ಸತ್ಯದ ಅನುಭವ ಮಾಡಿಸ್ತಿದ್ದಾರೆ, ತನ್ನ ಸಂಘದಲ್ಲಿ ತಮ್ಮ ಸಮಾನ ಸ್ಮೃತಿಯನ್ನ ಕೊಡಿಸ್ತಾ ಇದ್ದಾರೆ. ಸೊ ಪ್ರತಿದಿನದ ಖುಷಿ, ಪ್ರತಿದಿನ ಇದು ನಡೀತದ. ಇಸಿಲಿಯೇ ತುಮಾರಾ ಹಿ ಅತೀಂದ್ರಿಯ ಸುಖ ಗಾಯ ಹುआ है. ಮಕ್ಕಳೇ, ನಿಮ್ದೇ ಅತೀಂದ್ರಿಯ ಸುಖದ ಈ ಗಾಯನ ಇರೋದು. ಇಷ್ಟು ಸುಖ ಸಾಕಾರ ಜಗತ್ತಿನಲ್ಲಿ ಕಲಿಯುಗದೊಳಗ, ಸತ್ಯುಗದಾಗಂತೂ ಪ್ರತಿಯೊಬ್ಬ ಆತ್ಮ ಮೂಲ ಗುಣದೊಳಗ ಮೂಲ ರೂಪದಲ್ಲಿ ಪಾತ್ರ ಅಭಿನಯ ಮಾಡ್ತಾರೆ. ಆದರೆ ಕಲಿಯುಗದಲ್ಲಿ ವಿಪರೀತ ಪರಿಸ್ಥಿತಿಗಳಲ್ಲಿ, ವಿಪರೀತ ವಾತಾವರಣದೊಳಗ, ಈ ಒಂದು ದೇಹಭಾನದ ಜಗತ್ತಿನೊಳಗ ಅತೀಂದ್ರಿಯ ಸುಖ ಅನುಭವ ಮಾಡೋದು ಅಂತಂದ್ರೆ ಇದು ಬಹಳ ಶ್ರೇಷ್ಠ ಪದವಿ, ಶ್ರೇಷ್ಠ ಪ್ರಾಪ್ತಿ, ಬಹಳ ಶ್ರೇಷ್ಠ ಭಾಗ್ಯ ಅಂತಾರ ಬಾಬಾ. ಇದು ನಿಮ್ಮ ಜೀವನದಲ್ಲೇ ಇದೆ ಅಂತಾರ ಬಾಬಾ. ದುಃಖ ಗೊತ್ತಿದೆ, ಆದ್ರೆ ಸುಖದ ಅನುಭವ ಮಾಡೋದು, ಅಶಾಂತಿ ಹೊರಗಡೆ ಎಲ್ಲಾ ಕಡೆಗೂ ಇದೆ, ನಾ ಶಾಂತಿ ಇದೀನಂತ ಅನುಭವ ಮಾಡೋದು, ಇದು ಎಂಥ ಸುಂದರ ಅನುಭವ. ಜಗತ್ತಿನಲ್ಲಿ ಬಹಳಷ್ಟು ಕೋಲಾಹಲ ಇದೆ, ನಾ ಒಳಗ ಆನಂದದಿಂದ ಇದ್ದೀನಿ, ಈ ಸತ್ಯ ನನಗೆ ಅರ್ಥ ಆಗಿದೆ, ಬಸ್ ನಾ ಏನಿದ್ದೀನಂತ ತಿಳ್ಕೊಂಡಿರೋದೇ ಈ ಖುಷಿಗೆ ಮೂಲ ಕಾರಣ. ನನ್ನವ್ರು ಯಾರದಾರಂತ ಅನುಭವ ಆಗಿರೋದೇ, ಪ್ರಾಪ್ತ ಆಗಿರೋದೇ ನನ್ನ ಖುಷಿಯ ಮೂಲ ಕಾರಣ ಆಗಿದೆ ಅಂದಮೇಲೆ ಇಂಥ ಖುಷಿ ನಿಮ್ದೇ ಗಾಯನ ಇದೆ, ಇದು ಮತ್ತೆ ಯಾರಿಗೂ ಇಲ್ಲ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಬಾಬಾ ಕೋ ಫಾಲೋ ಕರ್, ಬಾಬಾ ಕೆ ಸಮಾನ್ ಸರ್ವಿಸೇಬಲ್ ಬನ್ನಾ ಹೇ. ಅಂಡರ್ಲೈನ್, ಬಾಬಾರವರನ್ನ ಫಾಲೋ ಮಾಡಿ ಬಾಬನ್ ಸಮಾನ್ ಸರ್ವಿಸೇಬಲ್ ಆಗ್ರಿ. ಫಸ್ಟ್ ಶಿವ ಬಾಬಾ. ಶಿವ ಬಾಬಾ ಏನ್ ಸೇವೆ ಮಾಡ್ತಾರೆ? ಮನೆ ಮನೆಗೆ ಹೋಗಿ, ಹಳ್ಳಿ ಹಳ್ಳಿಗೆ ಹೋಗಿ ಭಾಷಣ ಮಾಡುವಂತ ಕೆಲಸ ಅಂತೂ ಬಾಬಾ ಮಾಡೋದಿಲ್ಲ. ಶಿವ ಬಾಬಾರವರ ಮೂಲ ಸೇವಾ, ಮೂಲ ಸರ್ವಿಸ್ ಆಗಿದೆ ಪರಮಾತ್ಮ ಆಗಿರುವ ಅನುಭವದೊಳಗಿರ್ತಾರೆ ಬಾಬಾ. ಪರಮಾತ್ಮನಾಗಿ ತಮ್ಮ ಒಂದು ವಿಶ್ವ ನಾಟಕದಲ್ಲಿ ತಮ್ಮ ಪಾತ್ರ ಅಭಿನಯ ಮಾಡ್ತಾ ಇದ್ದಾರ. ಬಾಬಾ ಅವರು ತಮ್ಮ ಒಂದು ಸುಪ್ರೀಂ ಕಾನ್ಶಿಯಸ್ ಅಲ್ಲಿ ಇದ್ದುಕೊಂಡು ತಮ್ಮ ಶ್ರೇಷ್ಠ ಜ್ಞಾನವನ್ನ ಮಕ್ಕಳಿಗೆ ಏನ್ ಕೊಡ್ತಾ ಇದ್ದಾರ, ಇದು ಬಹಳ ದೊಡ್ಡ ಸರ್ವಿಸ್. ಬ್ರಹ್ಮ ಬಾಬಾ ಆ ಸುಪ್ರೀಂ ಕಾನ್ಶಿಯಸ್ನ ಸಂಘದಲ್ಲಿ ಇದ್ದುಕೊಂಡು, ಆ ಉನ್ನತ ಅವಸ್ಥೆಯಲ್ಲಿ ಇದ್ದುಕೊಂಡು ಸತ್ಯದ ಅನುಭವ ಮಾಡ್ತಾ ಇದ್ದಾರ ಮತ್ತು ಆ ಸತ್ಯದ ಅನುಭವವನ್ನ ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಇದೇ ಬಾಬಾ ಮಾಡುವಂತ ಶ್ರೇಷ್ಠ ಸೇವಾ. ಅಂದಮೇಲೆ ತಾವು ಮಕ್ಕಳು ಬಾಬಾರವರನ್ನೇ ಫಾಲೋ ಮಾಡಿ ತಂದೆಯ ಸಮಾನ್ ಸರ್ವಿಸೇಬಲ್ ಆಗ್ಬೇಕಿದೆ. अपने को आप ही फरकना है कि मैं ऊंचे से ऊंचा इम्तिहान पास करके ऊंच पद पाने लायक हूँ. ನಿಮ್ಗೆ ನೀವೇ ಪರೀಕ್ಷಿಸ್ಕೊಡ್ರಿ, ನಿಮಗೆ ನೀವೇ ಚೆಕ್ ಮಾಡ್ಕೊಡ್ರಿ, ನಾನು ಈ ಶ್ರೇಷ್ಠ ವಿದ್ಯೆ, ಈ ಶ್ರೇಷ್ಠ ನಾಲೆಡ್ಜ್ ಮತ್ತು ಈ ಶ್ರೇಷ್ಠ ಪರೀಕ್ಷೆಯಲ್ಲಿ ನಾನು ಪಾಸ್ ವಿತ್ ಆನರ್ ಆಗಬಲ್ಲೆನಾ ಅಂತ ನಿಮಗೆ ನೀವನ್ನೇ ನೋಡ್ಕೊಡ್ರಿ ಅಂತಾರೆ ಬಾಬಾ. ಪಾಸ್ ವಿತ್ ಆನರ್ ಆಗಿ ಶ್ರೇಷ್ಠ ಅಂಕಗಳಿಂದ ತೆರಗಡೆ ಆಗಿ ನಾನು ಆ ಶ್ರೇಷ್ಠ ಪದವಿ ಅರ್ಥಾತ್ ಬಾಪ್ ಸಮಾನ್ ಸ್ಥಿತಿ. ಶ್ರೇಷ್ಠ ಪದವಿ ಅಂದ್ರೆ ಸಿಂಹಾಸನ ಮೇಲೆ ಕೊಡೋ ಸತ್ಯುಗದಲ್ಲಿ ಎನ್ನುವ ಮಾತಲ್ಲ. ಸಂಗಮ ಯುಗದಲ್ಲಿ ಪರಮಾತ್ಮನ ಸಮಾನ ಆಗಿರುವಂತ ಸ್ಥಿತಿಯ ಅನುಭವ ಮಾಡೋದೇ ಶ್ರೇಷ್ಠ ಪದವಿಗೆ ಆಧಾರ ಆಗಿದೆ. सेकेंड पॉइंट, बाबा के डायरेक्शन पर चलकर महावीर बनना है. जैसे बाबा आत्माओं को देखते हैं, आत्माओं को पढ़ाते हैं, ऐसे आत्मा भाई भाई को देखकर बात करनी है. अंडरलाइन, बाबाರ ಆದೇಶ ಅನುಸಾರ ನಡೆದು ಮಹಾವೀರ್ ಆಗ್ರಿ. ಮಹಾವೀರ್ ಅರ್ಥಾತ್ ಆತ್ಮ ಆಗಿರುವ ಸತ್ಯದಲ್ಲಿ ಸ್ಥಿತ ಆಗಿ ಈ ಮಾತಿನ ಜಗತ್ತಿನಿಂದ ಪರೆಯಾಗಿ ತನ್ನನ್ನ ಅನುಭವ ಮಾಡೋದೇ ಮಹಾವೀರ್ ಆಗೋದು. ಮಾತಿನ ಜಗತ್ತು ಮಾತಿನಲ್ಲಿ ಸಿಗಿಸಿಬಿಡ್ತದೆ, ಅದರಿಂದ ಪರೆಯಾಗಿರೋದೇ ತನ್ನ ಯಾರಾ ಸ್ಥಿತಿಯಲ್ಲಿ ಇದ್ದುಕೊಂಡು ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಮಹಾವೀರ್ ಆಗೋದು. ಹೇಗೆ ಬಾಬಾ ಆತ್ಮಗಳನ್ನ ನೋಡುತ್ತಾರೆ, ಬಾಬಾ ಶಿವ ಬಾಬಾಗೆ ಈ ಚರ್ಮ ಕಾಣೋದಿಲ್ಲ, ಮೇಲ್ ಫಿಮೇಲ್ ಅಂತ ಬಾಬಾನಿಗೆ ಇವೇನೂ ಕಾಣೋದಿಲ್ಲ. ಬಾಬಾ ನೋಡೋದು ಪ್ರತಿಯೊಬ್ಬ ಆತ್ಮರೂಪಿ ತನ್ನ ಮಕ್ಕಳನ್ನ. ಹೇಗೆ ಬಾಬಾ ಆತ್ಮರನ್ನ ನೋಡ್ತಾರೆ, ಆತ್ಮರಿಗೆ ಓದಿಸ್ತಾರೆ, ಅದೇ ರೀತಿ ಪರಸ್ಪರ ತಾವು ಸಹ ಆತ್ಮ ಭಾಯಿ ಆಗಿರುವ ಸ್ಮೃತಿಯಲ್ಲಿ ಇದ್ದುಕೊಂಡು ಸೇವೆಯನ್ನ ಮಾಡ್ರಿ, ಮಾತಾಡ್ರಿ, ಕರ್ಮದಲ್ಲಿ ಬನ್ರಿ. वरदान, श्रेष्ठता के आधार पर
समीपता द्वारा कल्प की श्रेष्ठ प्रारब्ध बनाने वाले ವಿಶೇಷ ಪಾಠಧಾರಿ ಭವ. ಶ್ರೇಷ್ಠತೆಯ ಆಧಾರದ ಮೇಲೆ ಸಮೀಪತೆಯ ಮೂಲಕ ಕಲ್ಪದ ಶ್ರೇಷ್ಠ ಪ್ರಾರಬ್ಧ ಮಾಡಿಕೊಳ್ಳುವಂತಹ ವಿಶೇಷ ಪಾಠಧಾರಿ ಭವ. इस मरुजीव जीवन में श्रेष्ठता का आधार दो बातें हैं. ಇದು ನಮ್ಮ ಮರುಜೀವ ಜನ್ಮ. ಇದೇ ಶರೀರದಲ್ಲಿ ಮತ್ತೊಮ್ಮೆ ಜನ್ಮ ಆಗಿದೆ. ಅರಿವಿನ ಜನ್ಮ ಅಥವಾ ಅಲೌಕಿಕ ಜನ್ಮ ಅಥವಾ ಈಶ್ವರೀಯ ಜ್ಞಾನದಿಂದ ಆಗಿರುವಂತಹ ಶ್ರೇಷ್ಠ ಪವಿತ್ರ ಜನ್ಮ ಬ್ರಾಹ್ಮಣ ಜನ್ಮ ಆಗಿದೆ. ಅಂದಮೇಲೆ ಈ ಮರುಜೀವ ಜನ್ಮದಲ್ಲಿ ಶ್ರೇಷ್ಠರಾಗಬೇಕಂದ್ರ ಅಂದ್ರೆ ಯಾವತ್ತಿಗೂ ಕೂಡ ಒಬ್ಬ ಒಳ್ಳೆ ಹೀರೋ ಮತ್ತು ಒಳ್ಳೆ ಆಕ್ಟಿಂಗ್ ಮಾಡಕ ನೋಡ್ತಾನೆ. ನಾ ಒಳ್ಳೆ ಹೀರೋನೇ ಇದ್ದೀನಿ, ನಾ ಏನ್ ಮಾಡಿದ್ರು ನಡೀತದಂತ ಎಂದಿಗೂ ಅನ್ಕೊಳ್ಳೋದಿಲ್ಲ. ಒಳ್ಳೆ ಹೀರೋ ಇನ್ನೂ ಆಕ್ಟಿಂಗ್ ಅನ್ನ ಬೆಟರ್ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾನೆ. ಹಾಗೆ ನಾವು ವಿಶ್ವ ನಾಟಕದಲ್ಲಿ ಪಾರ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾವು ಹೀರೋ ಆಕ್ಟರ್ ಇದ್ದೀವಿ. ನಮ್ಮ ಸುಪ್ರೀಂ ಹೀರೋ ಇಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಬಂದಿದ್ದಾರಂದ್ಮೇಲೆ ನಮ್ಮ ಪಾರ್ಟ್ ಅಥವಾ ಈ ಜೀವನ, ಈ ಅಲೌಕಿಕ ಬ್ರಾಹ್ಮಣ ಜೀವನ ಇನ್ನೂ ಶ್ರೇಷ್ಠ ಆಗ್ಬೇಕು, ಇನ್ನೂ ಉತ್ಕೃಷ್ಟ ಆಗಬೇಕು, ಉದಾಹರಣ ಆಗಬೇಕು. ಅದಕ್ಕೆ ಆಧಾರ ಎರಡು ಮಾತು. ಒಂದನೇದು ಸದಾ ಪರೋಪಕಾರಿ ರಹನ, ಸದಾ ಉಪಕಾರದ ಭಾವನೆಯೊಳಗಿರ್ರಿ, ಪರರ ಉಪಕಾರ. ದೂಸರಾ ಬಾಲ್ ಬ್ರಹ್ಮಚಾರಿ ರಹನ. ಬಾಬಾ ಅಂತಾರ ಈ ಅಲೌಕಿಕ ಮರುಜೀವ ಜನ್ಮ ಶ್ರೇಷ್ಠ ಆಗಬೇಕು ಅಂತಂದ್ರೆ ಒಂದು ಸರ್ವರ ಪರೋಪಕಾರಿ ಆಗ್ರಿ, ಎರಡನೇದು ಬಾಲ ಬ್ರಹ್ಮಚಾರಿಗಳು ಆಗಿರಿ. जो बच्चे इन दोनों बातों में आदि से अंत तक अखंड रहे, किसी भी प्रकार की पवित्रता अर्थात स्वच्छता बार बार खंडित नहीं हुई है तथा विश्व के प्रति, ब्राह्मण परिवार के प्रति जो सदा उपकारी है, ऐसे विशेष पाठधारी बाप दादा के सदा समीप रहते और उनकी प्रारब्ध सारे कल्प के लिए श्रेष्ठ बन जाते हैं. अंडरलाइन. ಯಾರ್ದು ಪವಿತ್ರತೆ, ಯಾರ ಒಂದು ಪವಿತ್ರತೆ ಖಂಡಿತ ಆಗಿಲ್ವೋ, ಯಾರ ಒಂದು ಸ್ವಚ್ಛತೆ ಪವಿತ್ರತೆ ಅರ್ಥಾತ್ ಎಲ್ಲರೊಳಗ ಆತ್ಮನ್ ನೋಡುವಂತಹ, ದೇಹ ನೋಡಿ ಇವರೆಷ್ಟು ಸುಂದರ ಅದಾರಲ್ಲ, ಸಂಪತ್ತನ್ನು ನೋಡಿ ಎಷ್ಟು ಸಿರಿವಂತರದಾರ, ಬುದ್ಧಿವಂತಿಕೆಯನ್ನು ನೋಡಿ ಇವ್ರು ಎಷ್ಟು ದೊಡ್ಡವರದಾರ ಅಂತ, ಶರೀರದ ಏಜ್ ನೋಡಿ ಇವರು ಬಹಳ ಹಿರಿಯರು, ನಾ ಇವರಿಗಿಂತ ಕಮ್ಮಿದ್ದೀನಂತ ಕೀಳು ಭಾವನೆ. ಭಾವ ಅಂತಾರ ಈ ರೀತಿಯಾದಂತಹ ಇದು ಅಪವಿತ್ರತೆ ಆಗಿದೆ. ಯಾಕಂದ್ರೆ ಶರೀರ ನೋಡಿ ಗುರುತಿಸ್ತೀನಿ, ಶರೀರದ ಪ್ರಭಾವದೊಳಗೆ ಬರ್ತೀನಿ, ಜಗತ್ತಿನ ಪ್ರಭಾವದಲ್ಲಿ ಬರ್ತೀನಿ ಅಂದ್ರೆ ಅಪವಿತ್ರತೆ. ಪವಿತ್ರತೆ ಅರ್ಥಾತ್ ರೋಲ್ನಲ್ಲಿ ಏನೇ ಇರಲಿ, ರೋಲ್ ಡ್ರಾಮಾ ಕೊಟ್ಟಿದೆ, ರೋಲ್ನ ಒಳಗಿರುವಂತ ಗುಪ್ತ ಆತ್ಮ ಎಕ್ದಮ್ ಎವರ್ ಪ್ಯೂರ್ ಅನ್ನುವಂಥ ಸತ್ಯ ಸ್ಮೃತಿಯಲ್ಲಿತ್ತು. ಅಂದ್ರೆ ತಮ್ಮ ರೋಲ್ನ ಬಗ್ಗೆ ಯಾವುದೇ ಕೀಳರಿಮೆ, ರೋಲ್ನ ಬಗ್ಗೆ ಯಾವುದೇ ಅಭಿಮಾನ ಇಲ್ಲದೆ ನಾನೊಂದು ಆತ್ಮ ಇದ್ದೀನಿ ಅನ್ನುವಂಥ ಸತ್ಯ ಯಾರು ಅನುಭವ ಮಾಡ್ತಿದ್ದಾರೋ ಅವರಿಗಂತಾರ ಪವಿತ್ರ ಹಾಗೂ ಸ್ವಚ್ಛತೆ ಉಳ್ಳಂತ ಆತ್ಮರು. ಇಂತಹ ಬ್ರಾಹ್ಮಣ ಆತ್ಮರು ಸದಾ ಪರೋಪಕಾರಿಯಾಗಿರ್ತಾರ. ಅಂದ್ರೆ ಎಲ್ಲರೊಳಗೂ ಆ ಒಂದು ಸತ್ಯವನ್ನೇ ನೋಡ್ತಾರೆ, ದೇಹ ನೋಡಲ್ಲ, ದೇಹದ ಪಾತ್ರವನ್ನು ನೋಡೋದಿಲ್ಲ, ಸತ್ಯನೇ ನೋಡ್ತಾರೆ. ಇಂಥ ವಿಶೇಷ ಪಾಠಧಾರಿ ಮಕ್ಕಳು ಬಾಪ್ ದಾದಾರ ಸಮೀಪ ಇರ್ತಾರೆ. ಸಮೀಪ ಇರೋದು ಅಂತಂದ್ರೆ ಯಾವತ್ತಿಗೂ ಪರಮಾತ್ಮನ ಸಂಘದ ಅನುಭವ ಮಾಡ್ತಾರ. ಸುಪ್ರೀಂ ಕಾನ್ಶಿಯಸ್ನ ಒಂದು ಆ ಶ್ರೇಷ್ಠ ಅನುಭೂತಿಯನ್ನ ಮಾಡ್ತಾರೆ. ಬ್ರಾಹ್ಮಣ ಪರಿವಾರದ ಪ್ರತಿಯಾಗಿಯೂ ಕೂಡ ಅವರು ಉಪಕಾರಿಯಾಗಿರ್ತಾರೆ. ಉನ್ಕಿ ಪ್ರಾರಬ್ಧ, ಅವ್ರ ಪ್ರಾರಬ್ಧ ಇಡೀ ಕಲ್ಪದಲ್ಲಿ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಅಂದ್ರೆ ಇದ್ರ ಫಲ ಈ ಸಂಗಮ ಯುಗದಲ್ಲಿ ಸದಾ ಸ್ವಚ್ಛತೆ, ಸದಾ ಪವಿತ್ರತೆ, ಬಾಲ ಬ್ರಹ್ಮಚಾರಿ ಹಾಗೂ ಪರೋಪಕಾರಿಯಾಗಿರುವಂತ ಫಲ ಪ್ರಾರಬ್ಧ ಅವರು ಇಡೀ ಕಲ್ಪದಲ್ಲಿ ಶ್ರೇಷ್ಠ ಇರ್ತಾರೆ. ಅಂದ್ರೆ ಇಡೀ ಕಲ್ಪದಲ್ಲಿ ಸತ್ಯುಗ್, ತ್ರೇತಾ, ದ್ವಾಪರ, ಕಲಿಯುಗ್, ಸಂಗಮ ಯುಗದಲ್ಲಿ ಕೂಡ ಇಡೀ ಪೂರಾ ಕಲ್ಪದಲ್ಲಿ ಅವ್ರ ಜೀವನ ಬಹಳ ಶ್ರೇಷ್ಠ ಇರ್ತದೆ. ಸೊ ಆ ಶ್ರೇಷ್ಠ ಜೀವನ ಮಾಡ್ಕೊಳ್ಳಿಕ್ಕೆ ಆಧಾರ ಏನಾಗಿದೆ? ಈ ಸಂಗಮ ಯುಗದಲ್ಲಿ ಇವೆರಡು ಮಾತಿನ ಮೇಲೆ ವಿಶೇಷ ಅಟೆನ್ಷನ್. ಒಂದು ಎಲ್ಲರ ಪರೋಪಕಾರಿಯಾಗೋದು, ಎರಡನೇದು ಬಾಲ ಬ್ರಹ್ಮಚಾರಿ ಜೀವನವನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು. ಸ್ಲೋಗನ್: ಸಂಕಲ್ಪ ವ್ಯರ್ಥ ಹೇ ತೋ ದೂಸರೆ ಸಬ್ ಖಜಾನೆ ಭಿ ವ್ಯರ್ಥ ಹೋ ಜಾತೆ. ಸಂಕಲ್ಪ ವ್ಯರ್ಥ ಆಯ್ತು ಅಂತಂದ್ರೆ ಉಳಿದೆಲ್ಲ ಖಜಾನೆಗಳು ವ್ಯರ್ಥ ಆಗಿ ಹೋಗ್ಬಿಡ್ತವೆ ಅಂತ. ಅಂದ್ರೆ ಒಂದ್ ಸಂಕಲ್ಪ ವ್ಯರ್ಥ ಅರ್ಥಾತ್ ದೇಹದ ಜಗತ್ತಿನ ಬಗ್ಗೆ ಸಂಕಲ್ಪ ನಡೀತದ ಅಂದ್ರೆ ಅದು ವ್ಯರ್ಥ.
ಒಂದು ಸಂಕಲ್ಪ ವ್ಯರ್ಥ ಆದರೆ ಆ ಕ್ಷಣದ ಸಮಯ ವ್ಯರ್ಥ, ಶಕ್ತಿ ವ್ಯರ್ಥ, ಅನೇಕ ಖಜಾನೆಗಳು ವ್ಯರ್ಥ, ಖುಷಿನೂ ಗಾಯಬಾಗ್ಬಿಡ್ತದ. ಅಂದಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ಸಂಕಲ್ಪ ವ್ಯರ್ಥ ಕಳ್ಕೊಬೇಡ್ರಿ, ಯಾಕಂದ್ರೆ ಉಳಿದೆಲ್ಲ ಖಜಾನೆಗಳು ಕೂಡ ವ್ಯರ್ಥ ಆಗಿ ಹೋಗ್ಬಿಡ್ತವೆ. ಅವ್ಯಕ್ತಿಶಾರೆ ಈಗ ಸಂಪನ್ನ ಮತ್ತು ಕರ್ಮಾತೀತ ಆಗುವ ನಶೆಯನ್ನ ಹೆಚ್ಚಿಸ್ಕೊಡ್ರಿ. ಕರ್ಮಾತೀತ ಸ್ಥಿತಿಯ ಅನುಭವ ಮಾಡೋದಕ್ಕಾಗಿ ಜ್ಞಾನ ಸುನನೆ ಸುನಾನೆಗೆ ಸಾಥ್, ಜ್ಞಾನ ಕೇಳುವ ಮತ್ತು ಇನ್ನೊಬ್ಬರಿಗೆ ಹೇಳುವುದರ ಜೊತೆಯಲ್ಲಿ ಬ್ರಹ್ಮ ತಂದೆಯ ಸಮಾನ ನ್ಯಾರ ಅಶರೀರಿ ಆಗುವ ಅಭ್ಯಾಸವನ್ನ ಹೆಚ್ಚಿಸಿಕೊಡ್ರಿ. ವಿಶೇಷ ಅಟೆನ್ಷನ್, ವಿಶೇಷ ಗಮನವನ್ನ ಕೊಡ್ರಿ. ಜೈಸೆ ಬ್ರಹ್ಮ ಬಾಬಾನೇ, ಹೇಗೆ ಬ್ರಹ್ಮ ಬಾಬಾರವರು ಸಾಕಾರ ಜೀವನದಲ್ಲಿ ಕರ್ಮಾತೀತ ಆಗುವ ಮೊದಲು ಮತ್ತು ನ್ಯಾರ ಪ್ಯಾರ ಆಗಿರುವ ಅಭ್ಯಾಸ ಮಾಡಿದ್ರು ಅಂದ್ರೆ ಬ್ರಹ್ಮ ಬಾಬಾ ತಮ್ಮ ಕರ್ಮಾತೀತ ಸ್ಥಿತಿಯನ್ನ ತಲುಪೋಕ್ಕಿಂತ ಮೊದಲ ನ್ಯಾರ ಮತ್ತು ಪ್ಯಾರ ಸ್ಥಿತಿಯನ್ನ ಅಭ್ಯಾಸ ಮಾಡಿದ್ರು. ಅದನ್ನ ಆ ಅಭ್ಯಾಸದ ಪ್ರತ್ಯಕ್ಷ ಅನುಭವನೂ ಮಾಡಿಸಿದ್ರು ಎಲ್ಲರಿಗೂ. ಸೇವಾಕೋ ಯಾ ಕೋಯಿ ಕರ್ಮಕೋ ಛೋಡಾ ನಹಿ. ಬಾಬಾ ಕರ್ಮಾತೀತ ಆಗೋದು ಅಂದ್ರೆ ಕರ್ಮ ಬಿಡ್ಲಿಲ್ಲ, ಸೇವೆಯನ್ನ ಬಿಡ್ಲಿಲ್ಲ. ಸೇವೆನೂ ಮಾಡಿದ್ರು, ಕರ್ಮನೂ ಮಾಡಿದ್ರು. ಆದ್ರೆ ಕರ್ಮ ನಾ ಮಾಡ್ತಿದ್ದೀನಿ ಅನ್ಲಿಲ್ಲ, ಕರ್ಮದ ಫಲ ಇಚ್ಛೆ ಪಡ್ಲಿಲ್ಲ, ಕರ್ಮದಿಂದ ಸದಾ ನ್ಯಾರ ಇದ್ರು. ಲೇಕಿನ್ ನ್ಯಾರೆ ಹೋ ಲಾಸ್ಟ್ ದಿನ್ ಬಿ ಬಚ್ಚೋಂ ಕಿ ಸೇವಾ ಸಮಾಪ್ತಿ ಕಿ, ಐಸಾ ಫಾಲೋ ಫಾದರ್. ಬಾಬಾ ಹೇಳ್ತಾರ, ಕೊನೆತನೂ ಬಾಬಾ ಮಕ್ಕಳ ಸೇವೆಯನ್ನ ಮಾಡಿ ತಮ್ಮ ಪಾರ್ಟನ್ನ ಎಂಡ್ ಮಾಡ್ಕೊಂಡ್ರೆ ಹೊರತಾಗಿ ಸೇವೆಯನ್ನ ಬಿಟ್ಟು ಬಾಬಾ ಕರ್ಮಾತೀತ ಸ್ಥಿತಿಯ ಒಂದು ಅಭ್ಯಾಸವನ್ನ ಮಾಡಲಿಲ್ಲ. ಅಂದಮೇಲೆ ಬ್ರಹ್ಮ ತಂದೆಯನ್ನ ಸದಾ ಫಾಲೋ ಮಾಡ್ರಿ. ಓಂ ಶಾಂತಿ. ಅನುಭವ ಮಾಡೋಣ ಹೇಗೆ ಬ್ರಹ್ಮ ಬಾಬಾ ತಮ್ಮ ಪಾರ್ಟ್ ಒಳಗೆ ವೃದ್ಧ ಅವಸ್ಥೆಯನ್ನು ತಲುಪಿದರೂ ಸಹ ಕರ್ಮಾತೀತದ ಧುನ್ ಏರಿಸಿಕೊಂಡಿದ್ರು. ಆ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳಲು ಅವರೆಂದಿಗೂ ಕೂಡ ಯಾರಿಂದಲೂ ದೂರ ಆಗಲಿಲ್ಲ, ಕರ್ಮವನ್ನು ಬಿಟ್ಟು ಕುಳಿತುಕೊಳ್ಳಿಲ್ಲ. ಕರ್ಮ ಮಾಡ್ತಾ ಸೇವೆಯನ್ನು ಮಾಡ್ತಾ ಬಾಬಾ ತಮ್ಮ ನ್ಯಾರ ಹಾಗೂ ಪ್ಯಾರ ಸ್ಥಿತಿ, ಅಶರೀರಿ ಸ್ಥಿತಿಯ ಮೂಲಕ ಕರ್ಮಾತೀತ ಅವಸ್ಥೆಯನ್ನ ಪ್ರಾಪ್ತ ಮಾಡಿಕೊಂಡರು. ಹಾಗೆಯೇ ನಾನು ಸಹ ತಂದೆ ಫಾಲೋ ಮಾಡ್ತಾ ಕರ್ಮವನ್ನ ಮಾಡ್ತಾ ಕರ್ಮ ಮಾಡುವಂತಹ ರೋಲ್ ನಾನಲ್ಲ ಎಂಬ ಸ್ಮೃತಿಯಿಂದ ನನ್ನ ನಿರಾಕಾರಿ ಪರಮ ಸತ್ಯದ ಸ್ಥಿತಿಯಲ್ಲಿ ಸ್ಥಿತಾಗಿ ಸದಾ ಡ್ರಾಮಾದಿಂದ ನ್ಯಾರ ಆಗಿರ್ತಾ ನನ್ನ ಮೂಲ ಸ್ಥಿತಿಯ ಅನುಭವ ಮಾಡ್ತಾ ನನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತನಾಗಿರುವೆ. ಇದೇ ಕರ್ಮಾತೀತ ಸ್ಥಿತಿಗೆ ಮೂಲ ಆಧಾರ ಆಗಿದೆ. ಓಂ ಶಾಂತಿ.